ಭಾಳ ದೊಡ್ಡ ಪಿತೂರಿ. ರಾಜ್ಯಪಾಲರು ಮುಖ್ಯಮಂತ್ರಿಗೆ ನೋಟಿಸನ್ನು ಜಾರಿ ಮಾಡಿರೋದು ಭಾರಿ ಪಿತೂರಿ. ಈ ಪಿತೂರಿಯ ಹಿಂದೆ ಬಹಳ ಪ್ರಮುಖವಾಗಿ ಇರ್ತಕ್ಕಂಥವರು A1 JDS, A2 BJP ಇವ್ರ ಮಾತು ಕೇಳಿಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಹಳ ಸಾಹಸ ಮಾಡಿ ಈ ಸಿದ್ದರಾಮಯ್ಯನವರ ನಾಯಕತ್ವದ ಸರ್ಕಾರವನ್ನು ತೆಗಿಲೇಬೇಕು ಅಂಥೇಳಿ ಸುಮಾರು ವರ್ಷದಿಂದ ಇದು ಪಿತೂರಿ ನಡೀತಾ ಇದೆ. ನಿಮಗೆ ಹೇಳೋದಾದರೆ, ಒಂದು ಖರ್ಗೆ, ಮಲ್ಲಿಕಾರ್ಜುನ ಖರ್ಗೆ ಅವರು ದೇಶದ ಲೋಕಸಭೆಯಲ್ಲಿದ್ದರು, ಈಗ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷ ನಾಯಕರಾಗಿದ್ದಾರೆ. ಅವರಿಗೂ ಪ್ರಧಾನಮಂತ್ರಿಯವರಿಗೂ ನಿರಂತರವಾಗಿ ವಾದಗಳು ನಡೀತಾ ಇದೆ. ಇಲ್ಲಿ ಅವ್ರಿಗಿರೋದು ಖರ್ಗೆ ಮತ್ತು ಸಿದ್ದರಾಮಯ್ಯ. ಖರ್ಗೆ ಡೆಲ್ಲಿಲಿದ್ದಾರೆ, ಅದರ ಬಗ್ಗೆ ಚಿಂತೆ ಇಲ್ಲ. ಸಿದ್ದರಾಮಯ್ಯನವ್ರನ್ನ ತೆಗಿಬೇಕು ಅಂತ, ಮಿಕ್ಕ ಯಾರನ್ನೂ ಅಲ್ಲ, ಸಿದ್ದರಾಮಯ್ಯನವ್ರನ್ನ ತೆಗಿಬೇಕು ಅಂಥೇಳಿ ಇವ್ರದ್ದು ತೀರ್ಮಾನ. ಇದು ಒಂದು ನೆವ ರಾಜ್ಯಪಾಲರಿಗೆ. ಕಳ್ಳನಿಗೆ ಒಂದು ಪಿಳ್ಳೆ ನೆವ ಅಂತ ಹಳ್ಳಿನಲ್ಲಿ ಗಾದಿ ಹೇಳ್ತಾರೆ. ನಾನು ರಾಜ್ಯಪಾಲರನ್ನ ಕಳ್ಳರು ಅಂತ ಹೇಳೋಕ್ಕೆ ಹೋಗೋದಿಲ್ಲ, ಗಾದೆ. ಮತ್ತು ರಾಜ್ಯಪಾಲರಿಗೆ ಭದ್ರತೆ ಕೊಟ್ಟಿರೋದನ್ನ ನಾನೇನು ವಿರೋಧ ಮಾಡೋಕ್ಕೆ ಹೋಗಲ್ಲ, ಗೌರವ ಭದ್ರತೆ ಕೊಡಲಿ. ರಾಜ್ಯಪಾಲರ ನೋಟಿಸ್ ಹಿಂದೆ ರಾಜ್ಯಪಾಲರು ರಬ್ಬರ್ ಸ್ಟಾಂಪ್, ರಾಜ್ಯಪಾಲರ ನೋಟಿಸ್ ಹಿಂದೆ ಅಮಿತ್ ಶಾ, ನರೇಂದ್ರ ಮೋದಿ, ಕರ್ನಾಟಕದ BJP, ಕರ್ನಾಟಕದ JDS ಎಲ್ಲರಿಗಿಂತಲೂ ಹೆಚ್ಚಾಗಿ ಈಗ ತಾವು ನೋಡ್ತಾ ಇದ್ದೀರಿ ಏನು ನಡೀತಾ ಇದೆ ಯುದ್ಧ, ನೀನೆಲ್ಲಿ ಅಂತ. ಇದೊಂದೇ ಸಾಕು. 6.5 ಕೋಟಿ ಕರ್ನಾಟಕದ ಜನ, ಇಡೀ ಭಾರತದ ಜನ ಈ ಸರ್ಕಾರವನ್ನು ಕಿತ್ತಾಕೋದಕ್ಕೆ ಯಾರು ಕೈ ಹಾಕಿದ್ದಾರೆ ಅಂತೇಳಿ JDSನವರು ಪ್ರಧಾನಮಂತ್ರಿಯವರನ್ನ ಭೇಟಿ ಮಾಡಿದರು, ಕೇಂದ್ರ ಗೃಹ ಮಂತ್ರಿಯವ್ರನ್ನ ಭೇಟಿ ಮಾಡಿದರು, ಭಾಳ ಒತ್ತಾಯ ಮಾಡಿ ತೆಗಿಲೇಬೇಕು ಸಿದ್ದರಾಮಯ್ಯನವರ ಅಂತ. ಇದು ಪಿತೂರಿ. ಸಿದ್ದರಾಮಯ್ಯನವರನ್ನು ಬಿಟ್ಟರೆ JDSನಲ್ಲಿ ಯಾರಿದ್ದಾರೆ? ಯಾರೂ ಇಲ್ಲ. BJPಯಲ್ಲಿ ಸಿದ್ದರಾಮಯ್ಯನ ಬಿಟ್ಟರೆ ಯಾರಿದ್ದಾರೆ? ಯಾರೂ ಇಲ್ಲ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು ಬಿಟ್ಟರೆ ಯಾರಿದ್ದಾರೆ? ಯಾರೂ ಇಲ್ಲ. ಮೂರೂ ಪಕ್ಷದಲ್ಲಿ ಭ್ರಷ್ಟರಿದ್ದಾರೆ, ಜೈಲಿಗೆ ಹೋಗ್ಬೇಕಾಗಿರ್ತಾರೆ, ಕಾಯಂ ಜೈಲಿಗೆ ಹೋಗ್ಬೇಕಾಗಿರ್ತಾರೆ. ಒಬ್ಬ ಪ್ರಜಾಪ್ರಭುತ್ವವಾದಿ, ಸುಮಾರು 40 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ತೆಗೆದರೆ ಎಲ್ಲ ಸರೋಗುತ್ತೆ. ಮತ್ತೆ ಇಲ್ಲಿ ಮಧ್ಯಂತರ ಚುನಾವಣೆ ಬರಬೇಕು, ಮತ್ತೆ RSS BJP ಜೆಂಡಾ ಊರಬೇಕು. ಇದು ಅವ್ರ ಉದ್ದೇಶ. ನಾವು ಕನ್ನಡ ಒಕ್ಕೂಟ ಸಿದ್ದರಾಮಯ್ಯನವರಿಗೆ ಹೇಳ್ತೀವಿ, ಯಾವ ಕಾರಣಕ್ಕೂ ರಾಜೀನಾಮೆ ಕೊಡக்கூಡ್ದು. ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ರಾಜೀನಾಮೆ ಕೊಡக்கூಡ್ದು. ರಾಜೀನಾಮೆ ಕೊಟ್ಟರೆ ನಿಮ್ಮ ವಿರುದ್ಧ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ರಾಜೀನಾಮೆ ಕೊಡக்கூಡ್ದು. ಮುಖ್ಯಮಂತ್ರಿಯಾಗಿ ಉಳಿಬೇಕು. ಬಂಧನ ಮಾಡ್ತಾರ ಮಾಡಲಿ, ಜೈಲಿಗೆ ಹಾಕ್ತಾರ ಹಾಕಲಿ, ಅಲ್ಲೇ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋದು. ಇದು
ನಾಡಿಗೆ ಅಪಮಾನ, ಪ್ರಜಾಪ್ರಭುತ್ವಕ್ಕೆ ಅಪಮಾನ. ಆ ದೃಷ್ಟಿಯಿಂದ ಕನ್ನಡ ಒಕ್ಕೂಟ 28ನೇ ತಾರೀಕು ಎತ್ತದು ಬುಧವಾರ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಕರಾಳ ದಿನಾಚರಣೆ. ಇದೊಂದೇ ಅಲ್ಲ, ನ್ಯಾಯಾಲಯ ತೀರ್ಪು ಕೊಟ್ಟ ನಂತರ ಏನಾಗುತ್ತೆ ನೋಡ್ತೀವಿ. ಆಮೇಲೆ ಭಾರಿ ಹೋರಾಟ. ಇದು ಸ್ಪಷ್ಟ, ನೇರ. ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಕೂಡದು. ಇದು ಸ್ಪಷ್ಟ ಮತ್ತು ನೇರ.